ಒಂದು ತಿಂಗಳ ಮಳೆಗಾಲ ಕಳೆಯುವಾಗ ಹೀಗೆ ತೋಟದ ಬದಿಯಲ್ಲೆಲ್ಲ ನೀವು ಬೆದುರಿ ನೆಟ್ಟಿದರೆ ಅದರಲ್ಲಿ ಕಣಿಲೆ ಬರಲಿಕ್ಕೆ ಶುರು ಆಗ್ತದೆ. ಈ ಥರ ಬೆದುರಿನ ಮೊಳಕೆ ಅಂದರೆ ಹೊಸ ಗಿಡ ಬರುವಂತಹದ್ದಿದು ಅದು ಶುರು ಆಗ್ತದೆ. ಹಾಗೆ ಅದನ್ನು ಒಂದೆರಡು ಕೊಯ್ದು ತಂದು ಮಳೆಗಾಲದಲ್ಲಿ ಉಪ್ಪಿನಕಾಯಿ ಪಲ್ಯ ಎಲ್ಲ ಮಾಡ್ತೇವೆ ನಾವು. ಈಗ ನೋಡಿ ಕಣಿಲೆ ಅಥವಾ ಕಳಲೆ ಅಂತ ಹೇಳ್ತಾರೆ, ಸೀಸನ್ ಶುರುವಾಗಿದೆ ಈಗ. ಇವತ್ತು ಇದನ್ನು ಒಂದು ಪಲ್ಯ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ನೋಡಿ ಕಳಲೆಯನ್ನು ಅಥವಾ ಕಣಿಲೆಯನ್ನು ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ 24 hour ಅಂದರೆ 24 ಗಂಟೆ ಮಿನಿಮಮ್ ಅದನ್ನು ನೀರಲ್ಲಿ ಹಾಕಿ ಇಡಬೇಕು. ಅದು ಹೀಟ್ ಅದು, ಹಾಗಾಗಿ ಅದರ ನೀರೆಲ್ಲ ಹೋಗಬೇಕು. ಹಾಗೆ ಅದೊಂದು ಸ್ವಲ್ಪ ವಿಷಯುಕ್ತ ಅಂತ ಹೇಳ್ತಾರೆ. ಹಾಗಾಗಿ 24 ಗಂಟೆ ನೀವು ಅದನ್ನು ನೆನೆಯಲಿಕ್ಕೆ ಹಾಕಲೇಬೇಕು. ನಂತರ ಇದನ್ನು ಉಪಯೋಗಿಸಿಕೊಳ್ಬೇಕು. 24 ಗಂಟೆ ನಂತರ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಅದನ್ನು ಪಲ್ಯ ಮಾಡುವ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನೋಡಿ ಮೊನ್ನೆ ರಾತ್ರಿ ನೆನೆಯಲಿಕ್ಕೆ ಹಾಕಿದ ಕಣಿಲೆ, ಅದನ್ನು ನಾನು ಕುಕ್ಕರ್ನಲ್ಲಿ ಹಾಕಿ 3 ವಿಸಿಲ್ ಕೂಗಿಸ್ಕೊಂಡೆ. ಅಂದರೆ ನಿಮಗೆ ಕಣಿಲೆ ಅಂತ ಹೇಳಿದರೆ ನೀವು ಎಷ್ಟು ಬೇಯಿಸಿದರೆ ಕೂಡ ಅದು ಬೇಯುವುದಿಲ್ಲ, ಅದಷ್ಟೇ ಬೇಯುವುದು ಅಂತಿದೆ. ಕಣಿಲೆ ಹಾಗೂ ಬಾಳೆದಿಂಡು ಅದೆಲ್ಲ ಬೇಯುವುದು ಸ್ವಲ್ಪ ನಿಧಾನ, ಆದರೆ ಅದಷ್ಟೇ ಬೆಂದರೆ ಸಾಕಾಗ್ತದೆ, ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದನ್ನು ನೋಡಿ ಈಗ ನಾನು ಇವತ್ತು ಪಲ್ಯ ಮಾಡಲಿಕ್ಕೆ ಫಸ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಂಡ ಕಣಿಲೆ ಅಥವಾ ಕಳಲೆ ಅಂತೇಳಿ ಹೇಳ್ತಾರೆ. ಅದು ಹೀಗೆ ದುಂಡಗೆ ಕೂಡ ಪಲ್ಯ ಮಾಡಿಕೊಳ್ಬೋದು, ಅಥವಾ ಹೀಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಪಲ್ಯ ಮಾಡಿಕೊಳ್ಬೋದು. ನಾನು ಅದನ್ನು ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನೀವು ಹೆಸರು ಕಾಳು ಹಾಕಿ ಪಲ್ಯ ಮಾಡ್ಬೋದು. ಹೆಸರು ಕಾಳು ಹಾಕಿದರೆ ಕಣಿಲೆಯಲ್ಲಿ ಏನು ಹೀಟ್ ಇರ್ತದೆ ಆ ಹೀಟನ್ನು ಹೆಸರು ಕಾಳು ಕಡಿಮೆ ಮಾಡ್ತದೆ. ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳೇ ಆಗಬೇಕು ಕಣಿಲೆ ಪಲ್ಯಕ್ಕೆ, ಬರೀ ಹೆಸರು ಕಾಳಲ್ಲ. ಮೊಳಕೆ ಕಟ್ಟಿದ ಹೆಸರು ಕಾಳು ನಿಮಗೆ ಕಣಿಲೆಯ ಹೀಟನ್ನು ಕಡಿಮೆ ಮಾಡಿಕೊಳ್ತದೆ. ನಾನಿವತ್ತು ಅದು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಇದೆ. ನಾನೀಗ ಇವತ್ತು ಇನ್ನೊಂದು ಥರದಲ್ಲಿ ಪಲ್ಯ ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ನೋಡಿ ನಾನೊಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ, ಹಾಗೆಯೇ 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಸಣ್ಣದು. ಈಗ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಬೇಕಾದಂತಹ ಒಗ್ಗರಣೆಯ ಸಾಮಗ್ರಿಗಳು. ಮೊದಲಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ, 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ ಒಂದು ಸ್ವಲ್ಪ ಇಂಗು. ಇದರ ಜೊತೆಗೆ ಕರಿಬೇವು ಹಾಗೂ ಬ್ಯಾಡಗಿ ಮೆಣಸು ಕೂಡ ಹಾಕಿಕೊಳ್ಬೋದು. ಇವಿಷ್ಟು ಚೆನ್ನಾಗಿ ಸಿಡಿದ ನಂತರ ಅದಕ್ಕೆ ನಾವು ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಕೊಳ್ಳುವ. 1-2 ದಂಡು ಕರಿಬೇವು ಹಾಕಿಕೊಳ್ಬೋದು, ಒಳ್ಳೆ ಪರಿಮಳ ಆಗ್ತದೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಂತರ ಮೊದಲಿಗೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿಕೊಂಡು 1 ನಿಮಿಷ ಅದನ್ನು ಫ್ರೈ ಮಾಡಿ ಈರುಳ್ಳಿಯನ್ನು ಹಾಕ್ಕೊಳ್ಳುವ. ಈರುಳ್ಳಿಯನ್ನು ನಿಮಗೆ ಬೇಕಾದ ಶೇಪಿಗೆ ಹಾಕಿಕೊಳ್ಬೋದು. ನಾನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು. 2-3 ನಿಮಿಷ ಫ್ರೈ ಮಾಡಿದರೆ ಒಳ್ಳೆ ರುಚಿಯಾಗಿ ಬರ್ತದೆ. ಇಲ್ಲಿ ನಾವು ಕಣಿಲೆಯನ್ನು ಆಲ್ರೆಡಿ ಬೇಯಿಸ್ಕೊಂಡಿದ್ದೇವೆ, ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳುವಾಗ ಆವಾಗ ನಿಮಗೆ ಅದು ಒಳಗೆವರೆಗೆ ಉಪ್ಪು ಎಳೆದುಕೊಂಡು ಒಳ್ಳೆ ರುಚಿಯಾಗಿರ್ತದೆ. 1-2 ನಿಮಿಷ ಬಾಡಿಸಿದ ನಂತರ 1/4 ಟೀ ಸ್ಪೂನಷ್ಟು ಅರಶಿನ, ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ, ನಾನಿಲ್ಲಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ನೋಡಿಕೊಂಡು ಹಾಕಿ, ನೀವು ಹಾಕುವ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಹಾಕಿದಷ್ಟು ಕಳಲೆಗೆ 1 ಟೀ ಸ್ಪೂನಷ್ಟು ಬೇಕಾಗ್ತದೆ. ರುಚಿಗೆ ಬೇಕಾದಷ್ಟು ಉಪ್ಪು. ನೀವು ಕಳಲೆ ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ರೆ ಅದರಲ್ಲಿ ಎಷ್ಟು ಉಪ್ಪು ಉಂಟು ಅಂತ ನೋಡಿ ನಂತರ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಕರೆಕ್ಟಾಗಿ ನೋಡಿಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗ್ತದೆ ಪಲ್ಯಕ್ಕೆ. ನಂತರ ಹಾಕಿದ ಉಪ್ಪು ಜಾಸ್ತಿ ಕಣಿಲೆಗೆ ಎಳೆದುಕೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪವೇ ಉಪ್ಪು ಸಾಕಾಗ್ತದೆ. ಇದು ನೋಡಿ ಇಷ್ಟು ಫ್ರೈ ಮಾಡಿದ ನಂತರ ಕಟ್ ಮಾಡಿ ಇಟ್ಟಂತಹ ಕಣಿಲೆಯನ್ನು ಅದಕ್ಕೆ ಹಾಕಿಕೊಳ್ಳುವ. ಕಣಿಲೆ ಹಾಕಿದ ನಂತರ ನಾನು ಪುನಃ ಅದಕ್ಕೆ ನೀರೇನು ಹಾಕ್ತಿಲ್ಲ, ಯಾಕೆಂದರೆ ಇದು ಬೇಯಿಸಿದ ಕಣಿಲೆ, ಅದರಲ್ಲಿರುವ ನೀರೇ ಸಾಕಾಗ್ತದೆ. ಹಾಗೆಯೇ ಈರುಳ್ಳಿಯ ಬೆಳ್ಳುಳ್ಳಿಯ ಪರಿಮಳ ಕೂಡ ಕಡಿಮೆ ಆಗ್ತದೆ ನೀರು ಹಾಕಿದರೆ. ಹಾಗಾಗಿ ನಾನು ಮೊದಲೇ ಕಣಿಲೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಹೀಗೆ ಕಣಿಲೆಯನ್ನು ಕೂಡ ಬೇಯಿಸ್ಕೊಳ್ಬೋದು, ಇದು ತುಂಬ ಟೈಮ್ ತಗೊಳ್ತದೆ ಹೀಗೆ ಬೇಯಲಿಕ್ಕೆ. ಅದಕ್ಕೆ ನಾನು ಕುಕ್ಕರಲ್ಲಿ ಮೊದಲೇ ಅದನ್ನು ವಿಸಿಲ್ ಹಾಕಿಸ್ಕೊಂಡದ್ದು. ಮೇಲಿಂದ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಆಪ್ಷನಲ್, ನಿಮಗೆ ಬೇಕು ಅಂತಂದರೆ ಹಾಕ್ಬೋದು. ಆದರೆ ನಮಗೆ ಪಲ್ಯಕ್ಕೆ ಕಾಯಿ ತುರಿ ಹಾಕಲಿಲ್ಲ ಅಂದರೆ ಅದು ಪಲ್ಯ ಇನ್ಕಂಪ್ಲೀಟ್ ಆಗ್ತದೆ. ಹಾಗೆ ನಾವು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕಿಯೇ ಹಾಕ್ತೇವೆ. ಇದನ್ನೀಗ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಕಳಲೆ ಅಥವಾ ಕಣಿಲೆ ಪಲ್ಯ ರೆಡಿ ಆಗ್ತದೆ. 1-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಯಾದ ನಮ್ಮ ಕಣಿಲೆಯ ಪಲ್ಯ ರೆಡಿ ಆಯಿತು.
ಇದನ್ನು ನೀವು ಊಟದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಯಾವುದ್ರ ಜೊತೆಗೆ ಕೂಡ ಕಾಂಬಿನೇಷನ್ ಆಗಿ ಉಪಯೋಗಿಸಿಕೊಳ್ಬೋದು. ಹಾಗೆಯೇ ಕೂಡ ತಿನ್ನಲಿಕ್ಕೆ ಇದು ತುಂಬ ರುಚಿಯಾಗಿರ್ತದೆ. ಕಣ್ಣಿನ ಇಷ್ಟಪಡೋರಿಗೆ, ಇಷ್ಟ ಆಗದವರಿಗೆ ಇಷ್ಟ ಆಗೋದಿಲ್ಲ, ಇಷ್ಟಪಡುವವರಿಗೆ ಹಾಗೆಯೇ ತಿನ್ನಲಿಕ್ಕೆ ಕೂಡ ನಾವೆಲ್ಲ ಹಾಗೆ ಇದನ್ನು ತಿಂತೇವೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.